ಫಸ್ಟ್ ಕ್ವಶನ್, ಸಾಗರ್ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತಿದೆ. ಇದು ಕ್ವಶನ್ ಟ್ಯಾಗ್ ಕೇಳಿದಾನೆ. ಈಸ್ ಇದು ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ತಗೋಬೇಕಾಗತ್ತೆ. ಈಸಂಟು ಸಾಗರ್ ಹುಡುಗ ಹಿ ಆಗುತ್ತೆ. ಸೊ ರೈಟ್ ಆನ್ಸರ್ ತೋರಿಸ್ತಾ ಇದೆ ನೋಡಿ, ಗ್ರೀನ್ ಅಲ್ಲಿ ತೋರಿಸಿದನಲ್ಲ ಅದೇ ರೈಟ್ ಆನ್ಸರು. ರಾಜ್ ಈಸ್ ರೈಟಿಂಗ್ ಎ ಸ್ಟೋರಿ ಅಂತಿದೆ. ಇದನ್ನ ಪ್ಯಾಸಿವ್ ಫಾರ್ಮ್ ಬರೀಬೇಕು. ಪ್ಯಾಸಿವ್ ಫಾರ್ಮ್ ಬರೆಯುವಾಗ ಡೋಂಟ್ ಚೇಂಜ್ ದ ಟೆನ್ಸ್ ಫಾರ್ಮು. ಅಂಡ್ ಫಸ್ಟ್ ಆಬ್ಜೆಕ್ಟ್ ಬರ್ಕೋಬೇಕು. ಎ ಶಾರ್ಟ್ ಸ್ಟೋರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿದೆ, ಬೀಯಿಂಗ್ ಬರುತ್ತೆ, ಈಸ್ ಬೀಯಿಂಗ್. ದೆನ್ ರೈಟರ್ V3 ಬರ್ಕೋಬೇಕು, ರಿಟರ್ನ್ ಆಗುತ್ತೆ ಬೈ ರಾಜ್. ಓಕೆ, ಈ ರೀತಿ ಬರೀಬೇಕಾಗುತ್ತೆ ಆನ್ಸರ್. ಥರ್ಡ್ ಕ್ವಶನ್ ಏನು ಅಂತಂದ್ರೆ ಗೋ ಸ್ಟ್ರೇಟ್ ಹುಡುಕಿದೆ, ಯಾವುದು ಅಷ್ಟಾಗಲ್ಲ. ಕ್ಲೌಡಿ 2 ಆಗುತ್ತೆ. ಎಕ್ಸಾಮಿನು ಎಕ್ಸಾಮಿನ 3 ಆಗುತ್ತೆ. ಆರ್ಟಿಕಲ್ 3 ಆಗುತ್ತೆ. ಸೊ ಇಲ್ಲಿ ಟ್ರೂ ಒಂದೇ ಒಂದು ಸಿಲೆಬಲ್ ಹೊಂದಿರತಕ್ಕಂಥದ್ದು, ಮೊನೋಸಿಲೆಬಲ್ ಕೊಡೋದು ಕೂಡ ಕರೀತಾರೆ ಅದಕ್ಕೆ. ಅಂಡ್ ಸನ್ ಫ್ಲವರ್ ಇದೆಲ್ಲ ಗೊತ್ತಿದೆ ನಿಮಗೆ. ದೆನ್ ಟೈಮ್ ಅಂಡ್ ಟೈಡ್, ನಿಮ್ಮ ಬುಕ್ ನಲ್ಲಿ ಕೂಡ ಇದೆ ಅದು, ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತ. ಸೊ ಆ್ಯಂಡ್ ಬರುತ್ತೆ ಅಲ್ಲಿ. ಇಲ್ಲಿ ಸಿ ಸ್ಟಡೀಡ್ ಮ್ಯೂಸಿಕ್ ಫಾರ್ 2 years ಅಂತ ಬರೀಬೇಕು, ಯಾಕಂತಂದ್ರೆ ಆಲ್ರೆಡಿ ಹ್ಯಾಪನ್ ಇರೋದ್ರಿಂದ ಸ್ಟಡೀಡ್ ಆಗುತ್ತೆ ನೋಡಿ. ಅಂಡ್ ಇಟ್ ವಾಸ್ ಆನ್ ಇವೆಂಟ್ಫುಲ್ ಡೇ ಅಂತಂದ್ರೆ, ಅಂದ್ರೆ ಇಲ್ಲಿ ಆನ್ ಯಾಕೆ ಬಳಸಬೇಕು ಅಂತಂದ್ರೆ ಇದು ಯಾವುದು ಓವೆಲ್ ಸೌಂಡ್ ಇದೆ ಮತ್ತೆ ಓವೆಲ್ ಕೂಡ ಇದೆ ಅದು, ಹಾಗಾಗಿ ಆನ್ ಅನ್ನ ಬಳಸಬೇಕಾಗುತ್ತೆ. ದ ಹೆಡ್ ಮಾಸ್ಟರ್ ಪ್ರಿಸೈಡೆಡ್ ಓವರ್ ದ ಮೀಟಿಂಗ್ ಅಂತ ಹೇಳಬೇಕು. ಓವರ್ ಅನ್ನ ಎಲ್ಲಿ ಅಂತಂದ್ರೆ ಯಾವ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ರಿ ಅಂತ, ಹೌದಾ? ಸೊ ಅಲ್ಲಿ ಏನ್ ಬರುತ್ತೆ, ಓವರ್ ದ ಮೀಟಿಂಗ್ ಅಂತ ಹೇಳಬೇಕಾಗುತ್ತೆ. ಅಂಡ್ ದ ಲೆವೆಲ್ ಆಫ್ ಪೊಲ್ಯೂಷನ್, ಇದೊಂದು ಕರೆಕ್ಟ್ ಫಾರ್ಮ್ ವರ್ಡ್ ಅನ್ನ ಬರೀಬಹುದು, ಈಸ್ ಹೈ ಇನ್ ರೀಸೆಂಟ್ ಇಯರ್ಸ್ ಅಂತ ಹೇಳ್ಬೋದು. ಕ್ಲಿಯರ್ ಅನ್ನು ಹೇಳಿದ್ದಾರೆ, ದ ಸ್ಕೈ ಕ್ಲಿಯರ್ಡ್ ಆಫ್ಟರ್ ದ ರೇನ್. ನೀವು ಯಾವ್ದು ಬೇಕಾದ್ರೆ ಬರೀಬಹುದು, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ದ ಸ್ಕೈ ಕ್ಲಿಯರ್ಡ್ ಆಫ್ಟರ್ ದ ರೇನ್ ಅಂತ ಹೇಳಿದ್ದೇನೆ. ದೆನ್ ಕಂಪೇರಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ, ಇದು ಸೂಪರ್ಲೇಟಿವ್ ಕೊಟ್ಟಿದ್ದಾರೆ. ಸುಮಂತ್ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ. ಇದರದ ಕಂಪೇರಿಟಿವ್ ಫಾರ್ಮ್ ಬಂದ್ಬಿಟ್ಟು ಸುಮಂತ್ ಈಸ್ ಕ್ಲೆವರರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಹೇಳಬೇಕಾಗುತ್ತೆ. ಆಮೇಲೆ ಇಲ್ಲೇನು ಕೇಳಿದ್ದಾರೆ, ದ ಸ್ಟೂಡೆಂಟ್ ಪ್ಲೇಯರ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹಾಕಿ ಉತ್ತರ ಬರಬೇಕು ಕ್ವಶನ್ ಮಾಡಿದಾಗ. ಅಟ್ ದ ಟೈಮ್ ಆಫ್ ಕ್ವಶನ್ ಮೇಕಿಂಗು ನೀವು ಯಾವುದೇ ಕಾರಣಕ್ಕೂ ಟೆನ್ಸ್ ಫಾರ್ಮ್ ಅನ್ನ ಚೇಂಜ್ ಮಾಡಬಾರ್ದು. ಸೊ ಹಾಗಾಗಿ ಏನಾಗುತ್ತೆ ಆನ್ಸರ್, ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ಪ್ಲೇ ಅಂತ ಆಗುತ್ತೆ. ದೆನ್ ಆರ್ ಯು ಗೋಯಿಂಗ್ ಟು ದ ಕನ್ಸರ್ಟ್ ಅಂತಿದೆ. ಸೊ ಇಲ್ಲಿ ಇಫ್ ಬಳಸಬಹುದು ನೋಡಿ, ರಮ್ಯಾ ಆಸ್ಕ್ ಸರಿತಾ ಇಫ್ ಸಿ ವಾಸ್ ಗೋಯಿಂಗ್ ಟು ದ ಕನ್ಸರ್ಟ್ ಅಂತ ಹೇಳ್ಬೇಕಾಗತ್ತೆ. ದೆನ್ ಇಲ್ಲಿ ನೋಡಿ ಪ್ಲೂರಲ್ ಟು ಬಿ ಯೂಸ್ಡ್ ಅಂತ ಹೇಳಿದ್ದಾರೆ. ವುಮನ್ ಕೊಟ್ಟಿದ್ದಾರೆ, ವುಮೆನ್ ಆಗುತ್ತೆ. ಅಡ್ವರ್ಬಿಯಲ್ ಸೈಲೆಂಟ್ ಕೊಟ್ಟಿದ್ದಾರೆ, ಸೈಲೆಂಟ್ಲಿ. ನಾನು ಪಾಸ್ ಅಲ್ಲಿ ಹೇಳ್ತಿರ್ತೀನಿ, ಮೋಸ್ಟ್ ಆಫ್ ದ ಅಡ್ವರ್ಬ್ಸ್ ದೇ ಎಂಡ್ ವಿತ್ ಎಲ್ವಾ ಅಂತ. ಸೊ ಈಗ ನೀವೇನ್ ಮಾಡಬೇಕು, ಇದನ್ನ ರೀರೈಟ್ ಅಂತ ಹೇಳಿದ್ರೆ ಮತ್ತೊಮ್ಮೆ ಬರೀಬೇಕು ರೆಡಿ ಸೆಂಟೆನ್ಸ್ ಅನ್ನ. ನೀವೆಲ್ಲಿ ಕರೆಕ್ಟ್ ಮಾಡಿದ್ರೆ ಅಲ್ಲಿ ಮಾರ್ಕ್ ಮಾಡಿ ತೋರಿಸಬೇಕಾಗುತ್ತೆ. ಅಬೌಟ್ 2000 books and it have been said that they have to be sent to India in 32 boxes. ಇದನ್ನು ಬರೀಬೇಕಾಗುತ್ತೆ. ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಮ್ ಹಿಸ್ ಚೈಲ್ಡ್ಹುಡ್. ಔಟ್ ಹಿಸ್ ಲೈಫ್ ಹಿ ರೀಡ್ ಬುಕ್ಸ್ ಅಂತ ಹೇಳ್ತಾರೆ. ಥ್ರೂ ಔಟ್ ಹಿಸ್ ಲೈಫ್ ಹಿ ರೀಡ್ ಬುಕ್ಸ್ ಅಂದ್ರೆ ತನ್ನ ಜೀವನ ಪರ್ಯಂತ ಪುಸ್ತಕಗಳನ್ನ ಓದಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಅಂಡ್ ಹರ್ ಮೈಂಡ್ ವಾಸ್ ಎಕೋಯಿಂಗ್ ಅಬೌಟ್ ದ ಪ್ಲಾನ್ ದಟ್ ಸಿ ಹ್ಯಾಡ್ ಡಿಸೈಡೆಡ್ ಆನ್ ದ ಈವ್ನಿಂಗ್ ಬಿಫೋರ್ ರಿಮೇನ್ ಪರ್ಮನೆಂಟ್ ಅಂಡ್ ದೇ ವರ್ ರೆಡಿ ಟು ಪೇ ಆಲ್ಮೋಸ್ಟ್ ಟ್ವೈಸ್ ದ ಇನಿಷಿಯಲ್ ಅಮೌಂಟ್. ಅಂಡ್ ಸೆಕೆಂಡ್ ಒನ್ ಏನಂತಂದ್ರೆ ದೇ ಬಾಟ್ ದ ಟ್ರೀಸ್ ಇಂಡಿವಿಜುವಲ್ಸ್ ಫ್ರಮ್ ದ ಇಂಡಿವಿಜುವಲ್ಸ್ ಅಂದ್ರೆ ಫ್ರಮ್ ದ ಡಿಸಿಷನ್ಸ್ ಆಫ್ ಡಾನ್ ಅಂಡ್ ಸೆಲ್ಮೋ. ಸೊ ಇನ್ ದೀಸ್ ವೇಸ್ ಡಾನ್ ಅಂಡ್ ಸೆಲ್ಮೋ ಅಂಡ್ ದ ಅಮೆರಿಕನ್ಸ್ ವರ್ ಜನರಸ್ ಅಂತ ಹೇಳ್ಬಹುದು. ಸೂಪರ್ ಪವರ್ಸ್ ವರ್ ವಿಲಿಂಗ್ ಟು ಕಮ್ ಟು ಅನ್ ಅಗ್ರಿಮೆಂಟ್ ಆಫ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್, ದಟ್ ಈಸ್ ಟು ಸಾಲ್ವ್ ದ ಪ್ರಾಬ್ಲಮ್, ಹೆನ್ಸ್ ದೇ ಸಮ್ ದ ಎಕ್ಸ್ಪರ್ಟ್ ಅಂತ ಹೇಳಿದ. ಸೀಸನ್ಸ್ ಓಕೆ, ಅದನ್ನೇ ಬರೀಬೇಕಾಗುತ್ತೆ. ಅಂಡ್ ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇ ಆಫ್ ಪ್ರೊಟೆಸ್ಟ್ ಅಂತಂದ್ರೆ ದೇ ಎಕ್ಸ್ಪೆಕ್ಟೆಡ್ ದ್ಯಾಟ್ ಏನು ಅಂತಂದ್ರೆ ದ ಪ್ರೊಟೆಸ್ಟ್ ಏನು ವುಡ್ ಬಿ ವೈಲೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು, ಬಟ್ ಹಂಗಾಗ್ಲಿಲ್ಲ. ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್ ಅಂತಂದ್ರೆ ದೇ ವೆಂಟ್ ಇನ್ ಸೈಲೆನ್ಸ್, ದೇರ್ ವರ್ ನೋ ಸ್ಲೋಗನ್ಸ್, ಆಮೇಲೆ ನೋ ಶೌಟ್ಸ್ ಅಂತ ಹೇಳಬೇಕಾಗುತ್ತೆ. ಓಕೆ, ಅಂಡ್ ಇನ್ನೊಂದೇನು ಅಂತಂದ್ರೆ ವಾಟ್ ಕೈಂಡ್ ಆಫ್ ಹಾರ್ಡ್ಶಿಪ್ಸ್ ಅಂಡ್ ಚಾಲೆಂಜಸ್ ಡಿಕ್ಕಿ ಡೋಲ್ಮಾ ಹ್ಯಾಡ್ ಟು ಫೇಸ್ ಆಸ್ ಎ ಯಂಗ್ ಗರ್ಲ್ ಅಂತ ಕೊಟ್ಟಿದ್ದಾರೆ. ವೆನ್ ಎವರ್ ಸಿ ವಾಸ್ ಜಸ್ಟ್ 11 ಸಿ ಲಾಸ್ಟ್ ಹರ್ ಬ್ರದರ್ ಅಂಡ್ ಆಲ್ಸೋ ಸಿ ಲಾಸ್ಟ್ ಹರ್ ಮದರ್ ಆಲ್ಸೋ. Whenever she was 11, she lost her mother and brother. Okay, these experiences had a profound impact on her life ಅಂತ ಹೇಳ್ಬೇಕಾಗುತ್ತೆ. ಏನಂತ ಹೇಳ್ತಾರೆ. ಅಂಡ್ ಇನ್ನೊಂದು, ಡೂ ಯು ಥಿಂಕ್ ವಾಂಗ್ಜಿಯಾ ವಾಸ್ ಇಂಡೀಡ್ ವೆರಿ ಬ್ರೇವ್ ಸಬ್ಸ್ಟೆಂಟಿವ್ ಅಂತ ಹೇಳಿದರೆ ಹೌದು. ವೆನ್ ವಾಂಗ್ಜಿಯಾ ಸ್ಟಾರ್ಟೆಡ್ ಜರ್ನಿ ಆಫ್ಟರ್ ದ ಫಸ್ಟ್ ಮಾನ್ಸರ್ ಮೇಡ್ ಹಿಮ್ ವಾಕ್ ಥ್ರೂ ದ ವಾಸ್ಟ್ ಸ್ಕ್ರೀಪ್ ಫಾರ್ 900 miles, his hands and feet were torn to pieces. Then he felt that he could not continue his journey ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು ಏನಂತಂದ್ರೆ ಡಿಸ್ಕ್ರೈಬ್ ಹೌ ದ ಬರ್ಡ್ ಇನ್ ದ ಗಾರ್ಡನ್ ಚೇಂಜ್ಡ್ ದ ಕೋರ್ಸ್ ಆಫ್ ಸತೀಶ್ ಲೈಫ್ ಅಂತ ಹೇಳಿದ್ದಾರೆ. ಅದು ಏನು ಅಂತಂದ್ರೆ ಹಿ ವಾಸ್ ಲುಕಿಂಗ್ ಗ್ಲೂಮಿಲಿ ಇನ್ ಟು ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್. ಹಿ ಸಾ ಎ ಬರ್ಡ್ that was unlike any he had ever seen before.
It had a longish tail and black crest, but the most interesting thing of a bird was its restless energy. And for a long moment, he stared at the bird. When it flew away, he jumped down from his bed and took out his notebook and pencil. He sketched the bird from his memory with a few dead strokes. He liked the picture and sat against the stack of books of his summary irutte. He was a pathetic figure and he put ಆಮೇಲೆ his jacket ಏನಂತಂದ್ರೆ he had a sagging stomach and he wore jacket just to hold his sagging stomach ಅಂತ ಬರಿಬೇಕಾಗತ್ತೆ. ಅಂಡ್ ಅಕ್ರಾಸ್ ಇಸ್ ಜಸ್ಟ್ ಕರೇಜ್ ಅಂತ ಹೇಳಿದರೆ. ಹೂ ಇಸ್ ದ ಸ್ಪೀಕರ್ ಅಂತಂದ್ರೆ ಸ್ವಾಮಿ ಫಾದರ್. ಹೂ ಡಸ್ ಯು ರೆಫರ್ ಟು ಅಂತಂದ್ರೆ ಸ್ವಾಮಿ. ವೈ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ರಿಮಾರ್ಕ್ ಅಂತಂದ್ರೆ ಸ್ವಾಮಿ ಫಾದರ್ ವಾಂಟೆಡ್ ಸ್ವಾಮಿ ಟು ಶೋ ಹಿಸ್ ಕರೇಜ್ ಅಂಡ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಐ ಕುಡಂಟ್ ಥ್ಯಾಂಕ್ ಅಂತ ಕೇಳಿದ್ದಾರೆ. ಎಲ್ಲ ಈಜಿನೇ ಅದಾವೆ. ಹೂ ಇಸ್ ದ ಸ್ಪೀಕರ್ ಅಂದ್ರೆ ಬಾಲೇಶ್ವರ್ ಮಿಶ್ರಾ. ಅಂಡ್ ಹೂ ಡಸ್ ಹಿಮ್ ರೆಫರ್ ಟು ಅಂದ್ರೆ ಟೆಂಪೋ ಟ್ರಕ್ ಡ್ರೈವರ್, ಮಿಡಲ್ ಏಜ್ಡ್ ಮ್ಯಾನ್. And why did the speaker want to thank him ಅಂತಂದ್ರೆ because the tempo truck driver helped Baleshwara to take Roma Talreja to the hospital when nobody was ready to help him ಅಂತ ಹೇಳ್ಬೇಕಾಗತ್ತೆ. ಅವರೇ ಹೆಲ್ಪ್ ಮಾಡ್ತಾನಲ್ವಾ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 15 in his hands ಅಂದ್ರೆ ಹೂ ಇಸ್ ದ ಸ್ಪೀಕರ್ ಅಂದ್ರೆ ಡಿಯೋಗ್ ಇಲ್ಲಿ ಹೇಳ್ತಾನೆ. ಆಮೇಲೆ ಇನ್ನು ಯಾರಿಗೆ ಹೇಳಲಾಗಿದೆ ಅಂತ ಕೇಳಿದರೆ ಇದನ್ನ ಪೆಟ್ರೋಲ್ ಹೇಳ್ತಾನೆ. ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್ ಅಂತ ಕೇಳಿದರೆ ಕೊಲಂಬಸ್ ಹ್ಯಾಡ್ ದ ಲೀವ್ಸ್ ಆಫ್ 15 in his hands. ಹಿ ವಾಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಆಫ್ಟರ್ ಮೆನಿ ಡೇಸ್ ಆಫ್ ದೇರ್ ವಾಯೇಜ್ ಇಟ್ ಡಿಡಂಟ್ ಗಿವ್ ಸಕ್ಸಸ್ ಅಂತ ಹೇಳ್ಬೋದು. And we were crowded in the cabin, not a soul would dare to sleep ಅಂತ ಹೇಳ್ತಾರೆ. ಸೊ who does we refer to ಅಂದ್ರೆ we ಅಂದ್ರೆ sailors. Why could not a soul would dare to sleep ಅಂತಂದ್ರೆ because the sailors were afraid that the storm would destroy the ship and their lives ಅಂತ ಹೇಳ್ತಾರೆ. Name the poem from which these lines have been taken ಅಂತಂದ್ರೆ that is Ballad of the Tempest. And ಇಲ್ಲಿ ಪ್ರೊಫೈಲ್ ರೈಟಿಂಗ್ ಇದೆ. ನಾ ಮಿಸ್ಟರ್ ನಾರಾಯಣ್ ಬಗ್ಗೆ ಕೊಟ್ಟಿದ್ದಾರೆ. ದಿಸ್ ಪ್ರೊಫೈಲ್ ಇಸ್ ಅಬೌಟ್ ಮಿಸ್ಟರ್ ನಾರಾಯಣ. ಹಿ ವಾಸ್ ಬೋರ್ನ್ ಇನ್ ಚಿತ್ರದುರ್ಗ. His date of birth is 30th May 1980. His qualification is MA B.Ed. Presently he is working as a teacher at government high school. And his family includes parents, wife and a son. His hobbies are playing flute and gardening. He is very popular because of his politeness, friendly nature, and he helps students who are in need ಅಂತ ಹೇಳ್ತಾನೆ. ಅಂಡ್ ಇಲ್ಲಿ ಹಂಗ್ರಿ ಡಾಗ್ಸ್ ಒಂದು ಇದು ಬರೀಬೇಕಾಗತ್ತೆ. Story continuation. There was a dog that was very hungry. He searched for food everywhere and at last he found a bone. He picked the bone with his mouth and started going back to his home. There was a bridge on the way to his home. When he started crossing it, he saw his reflection in the water. The dog thought that there was another dog with a bone in water. He wanted to get that other bone too, so he started barking at his own reflection. His bone fell into ಹೇಳ್ತಾರೆ. ಓಕೆ. ಅಂಡ್ ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಅಂತ ಪಿಕ್ಚರ್ ರೀಡಿಂಗ್ ಇದೆ ಇಲ್ಲಿ. ಎ ಪಿಕ್ಚರ್ ಇಸ್ ವರ್ತ್ 1,000 words. This picture is about park scene and there is a woman standing in the picture and 5 children are playing under a tree in the picture. There are so many green plants are there and children are enjoying the park ಅಂತ ಹೇಳಿದ್ದಾರೆ. ಅಂಡ್ ಕೋಟ್ ಫ್ರಮ್ ಮೆಮರಿ ಯಾವೇ ಎರಡು ಹೇಳಿದ್ವಿ ನಾನು. ಬ್ಲೈಂಡ್ ಬೈ ಒಂದು ಮತ್ತೆ ಕ್ವಾಲಿಟಿ ಆಫ್ ಮರ್ಸಿ. His scepter shows the force of temporal power, the attribute to awe and majesty, wherein does he dream fear of it, but mercy is above this scepter's sway. Then you talk of wondrous things you see, you talk of wondrous things you see, you say the sun shines bright, you say the sun shines bright. I feel him war, but how can he? I feel him war, but how can he? I'll make it today or night, I'll make it today or night. ಸೊ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಇದೆ. ರಾಷ್ಟ್ರಪತಿ ಭವನದ ರಾಜಗೋಪಾಲಾಚಾರಿ ಅವರ ಬಗ್ಗೆ ಇದೆ ಅದು. ಸೊ ಅಲ್ಲಿ 2 ಪ್ರಶ್ನೆಗಳು ಕೇಳಿದ್ದಾರೆ. ವೈ ಡಿಡ್ ರಾಜಾಜಿ ಅಡ್ವೈಸ್ ದ ಎಡಿಸಿ ಟು ಸಿ ದ ಡಾಕ್ಟರ್ ಅಂದ್ರೆ ಒನ್ ಆಫ್ ದ ಎಡಿಸಿ ಫಾರ್ವರ್ಡ್ ಟು ಸೇವ್ ದಟ್ ಮಾರ್ನಿಂಗ್ ಅಂಡ್ ಜಾಯ್ನ್ಡ್ ರಾಜಾಜಿ ಅಟ್ ಬ್ರೇಕ್ಫಾಸ್ಟ್. ರಾಜಾಜಿ ಹೂ ಲೆಡ್ ಎ ಡ್ರೈ ಸೆನ್ಸ್ ಆಫ್ ಹ್ಯೂಮರ್ ಡಿಸೈಡೆಡ್ ಟು ಟೀಚ್ ದ ಯಂಗ್ ಮ್ಯಾನ್ ಎ ಲೆಸನ್ ಇನ್ ಎ ರಾದರ್ ಅಮ್ಯೂಸಿಂಗ್ ವೇ. ವಾಟ್ ವಾಸ್ ರಾಂಗ್ ವಿತ್ ದ ಯಂಗ್ ಎಡಿಸಿ ಅಂತ ಕೇಳಿದರೆ ದ ಯಂಗ್ ಮ್ಯಾನ್ ವೆಂಟ್ ಟು ಹಿಸ್ ರೂಮ್ and stood in front of mirror to find out what was wrong with him. He then realized he had not saved that morning ಅಂತ ಹೇಳ್ತಾರೆ. ಇನ್ನು ಗ್ರ್ಯಾಂಡ್ ಮದರ್ ಹೆಂಗ್ ಜೀನಿಯಸ್ ಅಂತ ಕೇಳಿದರೆ ಸಮರಿ ಇದೆ. ಯು ಹ್ಯಾವ್ ಟು ಪರ್ಫೆಕ್ಟ್ ಇಟ್. ನೋಡಿ ಸಮರಿ ಅಂತಂದ್ರೆ ಸಿ ಲರ್ನ್ ಟು ಕ್ಲೈಂಬ್ ಎ ಟ್ರೀ ಫ್ರಮ್ ಅವರ್ ಲವಿಂಗ್ ಬ್ರದರ್. ಅಕಾರ್ಡಿಂಗ್ ಟು ದ ಪೋಯೆಟ್ ಗ್ರ್ಯಾಂಡ್ ಮಾ ವಾಸ್ ಎ ಜೀನಿಯಸ್ ಬಿಕಾಸ್ ಓಲ್ಡ್ ಲೇಡಿ ಡಿಡಂಟ್ ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್. ಆಮೇಲೆ when all her family members were in town, she climbed up a tree and couldn't come down. After her rescue,
The doctor recommended her a quite quick bed rest. And after in bed rest, she enjoyed every breeze, and it appeared like a brief season in hell. After that, she called her son and told him undaunted, and now she wanted a tree house at the treetop. So her son knew his duties, and he started work that night, made her a tree house with windows and a door. Then she climbed up every day with her grandson. She drank sherry with her grandson. It means she was upholding her right to reside in a tree ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಇಂಡಿಯಾದ ವಿಸನ್ ಕೇಳಿದ್ದಾರೆ ವೇಕೈಕೋಕಂದು. ಸೊ ಅಲ್ಲಿ ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತಾರೆ ಮದರ್ ಇಂಡಿಯಾ ಬಗ್ಗೆ, ಹಿಮಾಲಯ ಇರ್ಬೋದು, 3 seas ಇರ್ಬೋದು, ರಾಕ್ ಕಟ್ ಟೆಂಪಲ್ಸ್ ಇರ್ಬೋದು. ಸೊ ಯಾವ ರೀತಿ ಇದು ಮಾಡೋದು ಬರೀಬೇಕಾಗುತ್ತೆ. ಆ್ಯಂಡ್ ಹೌ ಡಸ್ ದ ಪ್ಲಾನೆಟ್ ಅರ್ತ್ ಅಂತ ಕೇಳಿದ್ದಾರೆ. ಇದು ಐ ಆಮ್ ದ ಲ್ಯಾಂಡ್ ಇದೆ, ರಿಟರ್ನ್ ಬೈ ಮರಿನಾ ಡಿ ಬೆಲ್ವೆಂಟ. ಇನ್ ದಿಸ್ ಪೋಯಮ್ ದ ಅರ್ತ್ ಸ್ಪೀಕ್ಸ್ ಫಾರ್ ಟು ದ ಪೀಪಲ್ ಅಂತ ಹೇಳ್ತಾರೆ. ಸೊ ಅದನ್ನು ಬರೀಬೇಕಾಗುತ್ತೆ. ಯು ಕೆನಾಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲಾನೆಟ್ ಅಂತ ಅದೊಂದು ಪಾಯಿಂಟ್ ಹಾಕಿ ಬರೀಬೇಕಾಗುತ್ತೆ. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಮೊಬೈಲ್ ಫೋನ್ಸ್ ಅಂತ ಹೇಳಿದ್ದಾರೆ. ನೀವು ಸಾಕಷ್ಟು ಡಿಸ್ಅಡ್ವಾಂಟೇಜ್ ಕೊಟ್ಟಿದ್ದಾಗಿದೆ ಇಲ್ಲಿ. ಸೊ ಇದು ನೋಡ್ಕೊಂಡು ಬರಿಬೋದು. ಆ್ಯಂಡ್ ವಾಟರ್ ಪೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ ನಾನು ಎಸ್ಸೇನ. ಸೊ ಯು ಹ್ಯಾವ್ ಟು ಸ್ಟಡಿ ಇಟ್. ಆ್ಯಂಡ್ ಕ್ಲೀನಿನೆಸ್ ಬಗ್ಗೆ ಕೂಡ ಇದೆ. ಸೊ ಅದನ್ನು ಕೂಡ ನೀವು ಸ್ಟಡಿ ಮಾಡಿ ಬರೀಬೋದು ಅಂತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಲೆಟರ್ ಇದೆ. ಇಮ್ಯಾಜಿನ್ ಮಾಡಿ ನಿಖಿಲ್ ಆರ್ ಕಾವ್ಯ ಅಂತ ಹೇಳಿದ್ದಾರೆ. ಸೊ ನಾನು ನೋಡಿ ಇದೇ ಪ್ರಕಾರ ಲೆಟರ್ ಬರೀಬೇಕು. ನಿಖಿಲು ಡೇಟ್ ಈ ರೀತಿನೇ ಹಾಕಬೇಕು. ಆಮೇಲೆ ಇಯರ್ ಐ ಆಮ್ ಫೈನ್, ಅವರ್ ಯು, ವಾಟ್ ಅಬೌಟ್ ಯುವರ್ ಸ್ಟಡಿ, ಐ ಆಮ್ ಸ್ಟಡಿಂಗ್ ಹಾರ್ಡ್ ಫಾರ್ ಮೈ ಎಕ್ಸಾಮ್ಸ್, ಐ ಹೋಪ್ ಐ ವಿಲ್ ಗೆಟ್ ಡಿಸ್ಟಿಂಕ್ಷನ್. I am writing this letter about ಗಾಂಧಿ ಜಯಂತಿ celebration at my school ಅಂತ ಕೊಟ್ಟಿದ್ದಾರೆ. ಸೊ ಆನ್ 2nd October we celebrate ಗಾಂಧಿ ಜಯಂತಿ. ಒಂದು ಮಿಸ್ಟೇಕ್ ಆಗಿದೆ ಆ್ಯಕ್ಚುಲಿ ಅದು. ಗಾಂಧಿ ಜಯಂತಿ. ಐ ಆಲ್ಸೋ ಪಾರ್ಟಿಸಿಪೇಟೆಡ್ ಆ್ಯಂಡ್ ಗಾಟ್ ದ ಫಸ್ಟ್ ರ್ಯಾಂಕ್. ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಒಂದು. ಓಕೆ, yes, sorry. We gathered in the morning to celebrate, and essay competitions are held for us. I also participated and got the first rank. So write a letter about your health and studies. Can be my regards to your family members ಅಂತ ಹೇಳಿದರೆ. ವೇಟಿಂಗ್ ಫಾರ್ ರಿಪ್ಲೈ. ಯುವರ್ಸ್ ಲೈವ್ಲಿ ಈ ಕಡೆ ಬರೀಬೇಕು, ನಿಖಿಲ್ ಅಂತ ಬರೀಬೇಕು. ಟು ಯಾರು ಬೇಕಾದ್ರೆ ಸುರೇಶ್ ಕೇಶ್ ಧಾರವಾಡ ಅಂತ ಬರೀತಾರೆ. ಸೊ ಇದೆಲ್ಲವೂ. ಆಮೇಲೆ ಇನ್ನೊಂದು ಯಾವುದಪ್ಪ ಇದು